ಸ್ನೇಹಿತರೆ. ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಬಾಡಿ ಮೆಜರ್ಮೆಂಟ್ ತಗೊಂಡು ನಾನು ಕಟ್ ಮಾಡಿದ್ದೀನಿ. ನೋಡಿ, ಎರಡು ಸ್ಲೀವ್ ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೀವು ಸ್ಲೀವ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಸೇಪ್ ಅಲ್ಲಿ ನೀವು ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಗೆ ಸ್ಲೀವ್ ಸೇಪ್ ಪರ್ಫೆಕ್ಟ್ ಆಗಿ ಬರಬೇಕು, ಇಲ್ಲ ಅಂದ್ರೆ ರಿಂಕಲ್ಸ್ ಅದು ಇದು ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ ಸ್ಲೀವ್ ಇಂದ ಕೂಡ. ನೋಡಿ, 1/2 ಇಂಚಿಗೆ ನಾನು ಮೊದಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಬಿಟ್ರೆ ಸಾಕು. ನೀವು ಸಾದಾ ಬ್ಲೌಸ್ ಆದ್ರೆ ಜಾಸ್ತಿ ಬಿಡಬೇಕಾಗುತ್ತೆ. ಇವಾಗ ಸ್ಲೀವ್ ಲೆಂತ್ ಒಂದು ಎಷ್ಟು ಬೇಕು ನಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನೋಡಿ 10.25 ಇಂಚು ಸ್ಲೀವ್ ಲೆಂತ್, ಫಿಟ್ಟಿಂಗ್ ಬಂದು 10.25 ಇಂಚು. ಓಕೆ, ಹಾಗೆ ನೋಡಿ ಸ್ನೇಹಿತರೆ, ಇದು ಆರ್ಮೋಲ್ ಬಂದು ಎಷ್ಟಿದೆ 16 ಇಂಚ್ ಇದೆ. ನಾವು ಬಾಡಿ ಕೋಟ್ ಅಲ್ಲಿ ನೋಡಿದೀವಿ 16 ಇಂಚು ಅಂದ್ರೆ ಅಲ್ಲಿಗೆ ಟೋಟಲ್ ಲೆಂತ್ ಬಂದು ಎಷ್ಟಿದೆ 10.25 ಇಂಚ್ ಇದೆ. ಅದಕ್ಕೆ ನಾವು 10.25 ಇಂಚು ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಲ್ಲಿ 10.25 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಕೂಡ 10.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೇವೆ. ನೋಡಿ, ತುಂಬಾ ಜನಕ್ಕೆ ಇಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಇದನ್ನ ನೋಡಿ, ಇವಾಗ ನಾವು ಕ್ಯಾಪ್ ಹೈಟ್ ಅನ್ನ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ. ನೋಡಿ, ಇದು ಚೆಸ್ಟ್ ಮೆಜರ್ಮೆಂಟ್. ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. 38 ಚೆಸ್ಟ್ ಮೆಜರ್ಮೆಂಟ್ ಇದೆ ಈ ಬ್ಲೌಸ್. ನಾನು ಇವಾಗ ಏನು ಸ್ಲೀವ್ ಅನ್ನ ಕಟ್ ಮಾಡ್ತೇನೆ ಇದ್ರದ್ದು 38 ಇದೆ ಬ್ಲೌಸ್. ಇದನ್ನ ನಾವು 10ರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ 3.8 ಬರುತ್ತೆ. ಈಸಿಯಾಗಿ ಇಲ್ಲೇ ಗೊತ್ತಾಗುತ್ತೆ 3.8. ನಾವು ಅಷ್ಟೇ ಕ್ರಾಸ್ ಅನ್ನ ಇಡಬೇಕು. ನೋಡಿ, 7 ಇಂಚು ಅಥವಾ 6 ಇಂಚ್ ಮೇಲೆ ಏನು ಸ್ಲೀವ್ ಬರ್ತಾವಲ್ಲ ಅವು ಪ್ರತಿಯೊಂದು ಕೂಡ ಚೆಸ್ಟ್ ಮೆಜರ್ಮೆಂಟ್ ಇದೆಲ್ಲ ಅದರ 10ನೇ ಒಂದು ಭಾಗ ಬಂದು ಅಷ್ಟನ್ನೇ ನೀವು ತಗೊಂಡ್ರೆ ಅದೊಂದು ಫಾರ್ಮುಲಾ ಅಷ್ಟೇ. 3.8 ಅಥವಾ 3.5 ಮಿನಿಮಮ್ ನೀವು 3.5 ಮಾರ್ಕ್ ಮಾಡ್ಕೊಳ್ಳೇಬೇಕು. ಅದಕ್ಕಿಂತ ಒಳಗೆ ಕಟ್ ಮಾಡಿದ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರಲ್ಲ. ನೋಡಿ, ಹಾಗಾಗಿ ಹೇಳ್ತಾ ಇದ್ದೀನಿ. ರಿಂಕಲ್ಸು ಅದು ಇದು ಪ್ರಾಬ್ಲಮ್ಗಳು ತುಂಬಾ ಬರುತ್ತೆ ನಿಮಗೆ. ಸ್ನೇಹಿತರೆ, ಇವಾಗ ಆರ್ಮೋಲ್ ಎಷ್ಟಿದೆ ನೋಡಿ, ಇದು ಆರ್ಮೋಲ್ ಬಂದು 16 ಇಂಚ್ ಇದೆ. ನೋಡಿ, ಈ ರೀತಿ ಟೇಪನ್ನು ಇಟ್ಕೊಂಡು ಇಲ್ಲಿಂದ ಈ ಪಾಯಿಂಟ್ ಇಂದ ಇಲ್ಲಿಗೆ 8 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಓಕೆ, 8 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ 7 ಇಂಚ್ ಬರ್ಬೇಕು, ಒಂದು 1/4 ಇಂಚು ಕಡಿಮೆ ಬರ್ಬೇಕು. ಅಲ್ಲಿಗೆ ಇಲ್ಲಿಗೆ ನೋಡಿ, ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಕಡಿಮೆ ಬರಬೇಕು. ಅದು ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ನೋಡಿ, 8 ಇಂಚು ಇಲ್ಲಿದೆ, ಹಾಗೆ ಇಲ್ಲಿ 7.25 ಇದೆ ಅಂದ್ರೆ 1/4 ಇಂಚು ಕಡಿಮೆ ಬರ್ತಿದೆ ಅಂತ. ನೋಡಿ, ಇಲ್ಲಿಗೆ ಒಂದು ಲೈನ್ ಹಾಕೋಣ. ನೀವು ಪರ್ಫೆಕ್ಟ್ ಆಗಿ ಸೇಫ್ ಹೇಳಿ ಕೊಟ್ಟಿದ್ದೀನಿ ನಾನು ನಿಮಗೆ ಸ್ಲೀವ್ ಅಲ್ಲಿ. ಓಕೆ, ನೋಡಿ, ಇವೆರಡು ಸೆಂಟರ್ಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟಿದೆ 3.25 ಇದೆ. 3.25 ಅರ್ಧ ಬಂದು ಎಷ್ಟು ಬರುತ್ತೆ ನೋಡಿ, 2 ಇಂಚಿಗೆ 1 ಪಾಯಿಂಟ್ ಕಡಿಮೆ ಆಗುತ್ತೆ. ಓಕೆ, ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ನಿಮಗೆ ಲೈನ್ ಹಾಕೋದು ಏನಂದ್ರೆ ಇದೇನು ದೊಡ್ಡ ಥಿಯರಿ ಅಲ್ಲ, ಬಟ್ ನಿಮಗೆ ಸೇಫ್ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದು 4-5 ಬ್ಲೌಸ್ ಈ ತರ ನೀವು ಕಟ್ ಮಾಡಿದ್ರೆ ಆನಂತರ ನೀವು ಯಾವ್ದು ಇದನ್ನ ಹಾಕೋದು ಬೇಕಾಗಿಲ್ಲ. ನಿಮಗೆ ಒಂದು ರೆಫರೆನ್ಸ್ಗೋಸ್ಕರ ನಾನು ಈ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು 7.25 ಇಂಚ್ ಇದೆ. 7.25 ಅರ್ಧ ಬಂದು 3.5 1 ಪಾಯಿಂಟ್ ಆಗುತ್ತೆ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಣ. ಇದು ಎಷ್ಟಾಗುತ್ತೆ ನೋಡಿ, 3.5 ಅರ್ಧ 1.25 ಇಲ್ಲಿ ಒಂದು ಮಾರ್ಕ್. ನೋಡಿ, ಸೆಂಟರ್ಗೆ ಇದ್ರ ಸೆಂಟರ್ಗೆ ಇವೆರಡಕ್ಕೂ ನಾವು ಬಾಕ್ಸ್ ಅನ್ನ ಹಾಕೋಣ. ಇದು ತುಂಬಾ ಈಸಿಯಾಗಿ ನಿಮಗೆ ಸೇಫ್ ಬರಂಗ್ ಮಾಡುತ್ತೆ. ನೋಡಿ, ಸ್ಕೇಲು ಹಾಗೆ ಸೇಫ್, ಇದರಲ್ಲಿ ನೀವೇನು ಹಂಗೆ ಹಿಂಗೆ ತೆಗಿಬೇಕು ಅನ್ನೋ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ನೋಡಿ, ಇವಾಗ ಫಿಟ್ಟಿಂಗ್ ಬಂದು ಎಷ್ಟಿದೆ, ಫಿಟ್ಟಿಂಗ್ ಬಂದು 10.25 ಇಂಚ್ ಇದೆ. 10.25 ಅಂದ್ರೆ ಅಲ್ಲಿಗೆ 5.25 ಆಗುತ್ತೆ. ನೋಡಿ, ಇಲ್ಲಿ 5.25 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಕ್ರಾಸ್ ಅಲ್ಲಿ ನಾವು ಇದನ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನೋಡಿ ಸ್ಟ್ರೈಟ್ ಆಗಿ ಹಾಕಿರ್ತೀನಿ. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ, 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಹಾಕೊಂಡಿದ್ದೀನಿ. ಇವಾಗ ಒಂದು ಈ ಸ್ಕೇಲ್ ಅನ್ನ ತಗೊಂಡು ನೀವು ಈಸಿಯಾಗಿ ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ, ಮೊದಲಿಗೆ ನಾನು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಸ್ಕೇಲ್ ಅನ್ನ ಈ ರೀತಿ ನೀವು ಈ ಸರ್ಕಲ್ ಇದೆಯಲ್ಲ, ಇದು ನೋಡಿ ಒಟ್ಟಿಗೆ ಇದು ಸರ್ಕಲ್ ಆಗುತ್ತೆ. ಈ ಸರ್ಕಲ್ಗೆ ನಾವು ಇಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಈ ತರ ನಾವು ಹಾಕೊಂಡಿದೀವಿ. ಇವಾಗ ಒಂದು ಇದನ್ನ ನೋಡಿ ಈ ತರ ಇಟ್ಟರೆ ನಮಗೆ ಪರ್ಫೆಕ್ಟ್ ಆಗಿ ಸೇಪ್ ಬರುತ್ತೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಈ ಲೈನಿಂದ 1/4 ಇಂಚು ಕೆಳಗಡೆಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ. ಅದಕ್ಕೂ ಕೂಡ ಒಂದು ರೀಸನ್ ಇದೆ. ನೋಡಿ, ಈ ತರ ಸ್ಕೇಲ್ ಇಟ್ಟರೆ ಈ ಪಾಯಿಂಟ್ ಮೂರಕ್ಕೂ ಟಚ್ ಆಗ್ಬೇಕು. ಅವಾಗ ನೋಡಿ ನಮಗೆ ಒಂದು ಪರ್ಫೆಕ್ಟ್ ಆಗಿ ಸೇಪ್ ಅನ್ನೋದು ಕಾಣಿಸುತ್ತೆ. ನೋಡಿ, ಈ ತರ ನಾವು ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ತೆಗಿಬಹುದು. ಇನ್ನು ಒಂದು ಬಂದು ಇಲ್ಲಿ ಒಂದು ನೀವು ಲೈನ್ ಹಾಕೋಬೇಕು. ನಿಮಗೆ ಸೆಕೆಂಡ್ ಲೈನ್ ಗೊತ್ತಾಗಬೇಕಲ್ಲ ನಮಗೆ ಸ್ಕೇಲ್ಗೆ ಗುರ್ತು ಮಾಡ್ಲಿಕ್ಕೆ. ನೋಡಿ, ಈ ಕಾರ್ನರ್ ಇಂದ ಈ ಕಾರ್ನರ್ಗೆ ಒಂದು ಲೈನ್ ಅನ್ನು ಹಾಕೊಂಡು ನೋಡಿ ಇಲ್ಲಿಂದ 2 ಇಂಚು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಾರ್ನರ್ ಇಂದ 2 ಇಂಚು. ಓಕೆ, ಇದನ್ನ ಮಾರ್ಕ್ ಮಾಡ್ಕೊಂಡು ಈ ಸ್ಕೇಲ್ ಅನ್ನ ತಗೊಂಡು ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಈ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ನೆಕ್ಸ್ಟ್ ನಿಮಗೆ ಒಂದು 2-3 ಬ್ಲೌಸ್ ಕಟ್ ಮಾಡಿದ್ರೆ ನಿಮಗೆ ಕೈ ಕೂರು. ನೋಡಿ, ಈ ತರ ಸ್ಕೇಲ್ ವಾಪಸ್ ನಾವು ಇಲ್ಲಿ ಇಟ್ಟಾಗ ನಮಗೆ ಅದೇ ಶೇಪಿಗೆ ಹೋಗಿ ಕೂರ್ಬೇಕದು. ನಿಮಗೆ ಈ ತರ ಟ್ರೈ ಮಾಡಿ. ನಿಮಗೆ ಸ್ಲೀವ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ಪಕ್ಕಾ ಸರಿಯಾಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ತರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಒಂದ್ಸರಿ ನಿಮಗೆ ಡೌಟ್ ಇದ್ರೆ ಚೆಕ್ ಮಾಡ್ಕೊಂಬಿಡಿ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಮಗೆ ಮಾರ್ಜಿನ್ ಇದೆ, ಮಾರ್ಜಿನ್ ಬೇಡ ಲೆಕ್ಕ. ನೋಡಿ, ಇಲ್ಲಿಂದ ಈ ಪಾಯಿಂಟ್ಗೆ ಇಟ್ಕೊಂಡು ಈ ತರ ಚೆಕ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ ಕಟ್ ಮಾಡಿದ್ಮೇಲೆ ಕೂಡ ಚೆಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆ.
ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಾದ್ರು ಇದ್ದರೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಸ್ನೇಹಿತರೆ. ನೋಡಿ ಈ ಥರ ನಮಗೆ ಸೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ.